ಹಳಿಯಾಳದಲ್ಲಿ ಕಳೆದೊಂದು ವಾರದಿಂದ ಸರಣಿ ಕಳ್ಳತನವಾಗುತ್ತಿದ್ದು, ಮೂರ್ಖವಾಡ, ಮಾರುಕಟ್ಟೆ ರಸ್ತೆ, ಫಿಶ್ ಮಾರ್ಕೆಟ್, ಬಸ್ ನಿಲ್ದಾಣ ಬಳಿ ಸೇರಿದಂತೆ ವಿವಿಧೆಡೆ ಮನೆ ಹಾಗೂ ಅಂಗಡಿ ಕಳ್ಳತನ ಮಾಡಿ ಹಣ ಮತ್ತು ವಸ್ತುಗಳನ್ನು ದೋಚಲಾಗುತ್ತಿದೆ. ಕಳೆದ ಒಂದು ವಾರದಿಂದ 5 ಅಂಗಡಿ, 2 ಮನೆ ಕಳ್ಳತನವಾಗಿದೆ. ಪ್ರಕರಣ ದಾಖಲಾಗಿ ಪೊಲೀಸರು ಶೋಧ ಕಾರ್ಯ ನಡೆಸುತ್ತಿದ್ದರೂ ಸಹ ಕಳ್ಳರು ಮಾತ್ರ ನಿರಂತರ ಕಳ್ಳತನದಲ್ಲಿ ತೊಡಗಿದ್ದಾರೆ. ಹಳಿಯಾಳ ನಗರದ ಬಸ್ ನಿಲ್ದಾಣದ ರಸ್ತೆಯಲ್ಲಿರುವ ಶಾರದಾ ಮೊಬೈಲ್ ಅಂಗಡಿಯ ಶಟರ್ ಮುರಿದು ಒಳಗೆ ನುಗ್ಗಿದ ಕಳ್ಳರು ಅಂಗಡಿಯ ಸಿಸಿ ಕ್ಯಾಮೆರಾದ ಡಿವಿಆರ್ ಕದ್ದು ಅಂಗಡಿಯನ್ನು ದೋಚಲು ವಿಫಲ ಯತ್ನ ನಡೆಸಿದ್ದಾರೆ. ಹಳಿಯಾಳ ಮುಖ್ಯ ರಸ್ತೆಯ ಮಾರ್ಕೆಟ್ನಲ್ಲಿರುವ ಮೇಘರಾಜ್ ಶೆಟ್ಟಿ ಎಂಬುವರಿಗೆ ಸೇರಿದ್ದ ಎಲೆಕ್ಟ್ರಾನಿಕ್ಸ್ ಅಂಗಡಿಗೆ ನುಗ್ಗಿ 15,000ಕ್ಕೂ ಅಧಿಕ ನಗದು ದೋಚಿದ್ದಾರೆ. ಇನ್ನು ಹಳಿಯಾಳದ ಫಿಶ್ ಸರ್ಕಲ್ ಚರ್ಚ್ ಅಂಗಡಿ ಸಂಕೀರ್ಣದಲ್ಲಿರುವ ಸಾವೇರ್ ಕ್ರಾಸ್ಟ್ ಅವರ ಮಾಲೀಕತ್ವದ ಅಂಗಡಿಯಲ್ಲಿ ಮೌಂಟ್ ಮೇರಿ ಬೇಕರಿಯ ಬಾಗಿಲನ್ನು ಚಾಣಾಕ್ಷತನದಿಂದ ಮುರಿದು ಒಳನುಗ್ಗಿ ಅಂಗಡಿಯಲ್ಲಿದ್ದ 1,000 ರೂಪಾಯಿಗೂ ಅಧಿಕ ನಗದು ಕಳ್ಳತನ ಮಾಡಿದ್ದಾರೆ. ಇನ್ನು ಅಷ್ಟಕ್ಕೆ ಸುಮ್ಮನಾಗದ ಕಳ್ಳರು ಹಳಿಯಾಳ ಮಾರ್ಕೆಟ್ನಲ್ಲಿರುವ ಲಕ್ಷ್ಮೀಕಾಂತ್ ಪೂಜಾರಿ ಎಂಬುವವರ ಶ್ರೀಲಕ್ಷ್ಮಿ ಫೋಟೋ ಸ್ಟುಡಿಯೋದಲ್ಲಿ ಬಾಗಿಲಿನ ಬೀಗ ಮುರಿದು ಅಂಗಡಿಯಲ್ಲಿದ್ದ ನಗದು 12,000 ರೂಪಾಯಿ ಹಾಗೂ 30,000 ರೂಪಾಯಿ ಮೌಲ್ಯದ ಡಿಎಸ್ಎಲ್ಆರ್ ಕ್ಯಾಮೆರಾ ಕಳ್ಳತನ ಮಾಡಿ ಮರುದಿನ ಇದೇ ಮಳಿಗೆಗೆ ಕಳ್ಳತನದ ಯತ್ನ ನಡೆಸಿದ್ದಾರೆ. ಇನ್ನು ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿರೋ ಶ್ರೀ ವೈನ್ ಅಂಗಡಿಯ ಶಟರ್ ಮುರಿದು 4,000 ರೂಪಾಯಿ ದೋಚಿ ಪರಾರಿಯಾಗಿದ್ದು, ಮೂರ್ಖವಾಡ ಗ್ರಾಮದಲ್ಲಿ ಶಾಂಬಾಜಿ ಗುತ್ತೇನವರ್ ಮಾಲೀಕತ್ವದ ಮನೆಗೆ ನುಗ್ಗಿ ಒಂದು ಚಿನ್ನದ ಮಂಗಲಸೂತ್ರ, 3 ಉಂಗುರ, ಇನ್ನಿತರ ಚಿನ್ನದ ಆಭರಣಗಳು ಸೇರಿದಂತೆ ಬೆಳ್ಳಿಯ ಕೆಲವು ವಸ್ತುಗಳನ್ನು ಕಳ್ಳತನ ಮಾಡಿದ್ದಾರೆ. ಇದಲ್ಲದೆ ಸಮೀಪದ ಹನುಮಂತ್ ಶಿಂದೆ ಎಂಬುವವರ ಮನೆಗೆ ನುಗ್ಗಿ ಕಳ್ಳತನಕ್ಕೆ ವಿಫಲ ಯತ್ನ ಮಾಡಿದ್ದು, ಪ್ರಕರಣ ದಾಖಲಾಗುತ್ತಿದ್ದರೂ ಕಳ್ಳರು ಮಾತ್ರ ನಿರಂತರ ಕಳ್ಳತನದಲ್ಲಿ ನಿರತರಾಗಿದ್ದಾರೆ.